ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಹೃದಯಾಘಾತ, ಸಿ ಪಾರ್ಶ್ವವಾಯು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯಾವುದೇ ವಿಪರೀತ ನಡವಳಿಕೆಯು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಇದು ಜೀವನದ ಎಲ್ಲ ರಂಗಗಳಿಗೂ ಅನ್ವಯಿಸುತ್ತದೆ. ಹಾಗಾಗಿ ನಿಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನಿದ್ದೆ ಮಾಡುವ ಪರಿಣಾಮಗಳನ್ನು ನಿಮ್ಮನ್ನು ಹೆಚ್ಚು ನಿದ್ರಿಸುವಂತೆ ಮಾಡುತ್ತದೆ ಮತ್ತು ಮುಂದಿನ ದಿನದ ಕಾರ್ಯಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲು ದೀರ್ಘವಾಗಿರುತ್ತದೆ. ಇನ್ನು 9 ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡುವವರಲ್ಲಿ ಮಧುಮೇಹ, ಹೃದ್ರೋಗ, ಪಾರ್ಶ್ವವಾಯು, ತಲೆನೋವು, ಜಾಂಡಸ್, ಖಿನ್ನತೆಯಂತಹ ಹಲವಾರು ಕಾಯಿಲೆಗಳನ್ನು ತಂದೊಡ್ಡುತ್ತದೆ. ಇದು ಸಾವಿನ ಅಪಾಯವನ್ನು ಕೂಡ ಹೆಚ್ಚಿಸಬಹುದು. ಎರಡನೇ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದುವ ದೇಶ ಯಾವುದು? ಆಪ್ಷನ್ಸ್: ಎ ಇಂಡೋನೇಷ್ಯಾ, ಬಿ ಜಪಾನ್, ಸಿ ಜರ್ಮನಿ, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ. ಇಂಡೋನೇಷ್ಯಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳನ್ನು ಹೊಂದಿದೆ. ಅದರ ಗಡಿಯಲ್ಲಿ 130ಕ್ಕಿಂತ ಹೆಚ್ಚು. ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್, ಪೆಸಿಫಿಕ್ ಸಾಗರದಲ್ಲಿನ ಪ್ರಮುಖ ಪ್ರದೇಶವಾಗಿದ್ದು, ಅಲ್ಲಿ ಅನೇಕ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸುತ್ತವೆ. ಮೂರನೇ ಪ್ರಶ್ನೆ, ಪ್ರತಿದಿನ ನಿಂಬೆ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಕಾಂತಿಯುತ ಚರ್ಮ, ಸಿ ಮೂಳೆ ಸವೆತ, ಡಿ ಹೊಟ್ಟೆ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆ ಸವೆತ. ಹೆಚ್ಚು ನಿಂಬೆ ನೀರು ಕುಡಿಯುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ನಿಂಬೆ ಆಮ್ಲೀಯತೆಯನ್ನು ಹೊಂದಿದೆ, ಇದರಿಂದಾಗಿ ಇದು ಮೂಳೆಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ನಿಮಗೆ ಟಾನ್ಸಲ್ಸ್ ಸಮಸ್ಯೆ ಇದ್ದರೆ ನಿಂಬೆ ನೀರನ್ನು ಸೇವಿಸಬೇಡಿ, ಏಕೆಂದರೆ ಹಾಗೆ ಮಾಡುವುದರಿಂದ ಹಾನಿಕಾರಕವಾಗಬಹುದು. ಸಂಶೋಧನೆಗಳ ಪ್ರಕಾರ ನಿಂಬೆ ನೀರನ್ನು ಅತಿಯಾಗಿ ಸೇವಿಸುವುದರಿಂದ ಅದು ಗಂಟಲು ನೋವಿಗೂ ಸಹ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ಯಾವುದು? ಆಪ್ಷನ್ಸ್: ಎ ನೀರು, ಬಿ ಅನ್ನ, ಸಿ ಮೊಟ್ಟೆ, ಡಿ ತರಕಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಮೊಟ್ಟೆಯ ಬಿಳಿ ಭಾಗವು ಅನೇಕ ಪೋಷಕಾಂಶಗಳನ್ನು ಹೊಂದಿದ್ದು, ಅದು ನಿಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಮೊಟ್ಟೆಯ ಬಿಳಿ ಭಾಗವು ಬಹುತೇಕ ಕೊಬ್ಬನ್ನು ಹೊಂದಿರುವುದಿಲ್ಲ ಮತ್ತು ಇಡೀ ಮೊಟ್ಟೆಗೆ ಹೋಲಿಸಿದರೆ ಕಡಿಮೆ ಕ್ಯಾಲೋರಿ ಎಣಿಕೆಯನ್ನು ಹೊಂದಿರುತ್ತದೆ. ಮೊಟ್ಟೆಯಲ್ಲಿರುವ ಅಂಶಗಳು ಹಸಿವನ್ನು ನಿಗ್ರಹಿಸುತ್ತದೆ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿದಿನ ಒಂದು ಮೊಟ್ಟೆಯ ಬಿಳಿ ಭಾಗವನ್ನು ಅಥವಾ ಪೂರ್ಣ ಮೊಟ್ಟೆಯನ್ನು ಸೇವಿಸುವುದು ಉತ್ತಮ. ಐದನೇ ಪ್ರಶ್ನೆ, ಯಾವ ಹಣ್ಣು ಮೂತ್ರನಾಳದ ಸೋಂಕನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಪಪ್ಪಾಯಿ, ಬಿ ದಾಳಿಂಬೆ, ಸಿ ಸೇಬು, ಡಿ ಬೆರ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆರ್ರಿ. ಬೆರ್ರಿ ಹಣ್ಣುಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮೂತ್ರದ ಸೋಂಕು ಸೇರಿದಂತೆ ಇನ್ನಿತರ ಕಾರಣಗಳಿಗೆ ಆರೋಗ್ಯದಲ್ಲಿ ಕಾಣಿಸಿಕೊಳ್ಳುವ ಸೋಂಕಿನ ಸಮಸ್ಯೆಗಳನ್ನು ಬೆರ್ರಿ ಹಣ್ಣುಗಳು ತಡೆಯುತ್ತವೆ. ಬೆರ್ರಿ ಹಣ್ಣನ್ನು ಗಣನೀಯವಾಗಿ ಸೇವಿಸುವುದರಿಂದ ಮೂತ್ರನಾಳದಲ್ಲಿ ಉಂಟಾಗುವ ಸೋಂಕು, ಗಾಳಿ ಗುಳ್ಳೆಯ ಸೋಂಕುಗಳನ್ನು ತಡೆಯಬಹುದು. ಸೋಂಕು ಮತ್ತು ವೈರಸ್ಗಳಿಂದ ಉಂಟಾಗುವ ಆರೋಗ್ಯ ತೊಂದರೆಯನ್ನು ನಿವಾರಿಸಲು ಬೆರ್ರಿ ಹಣ್ಣು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಹಿರಿಯರು ಹೇಳುವ ಹಾಗೆ ಅಥವಾ ನಂಬಿಕೆಗಳ ಪ್ರಕಾರ ಅರಿಶಿಣದಲ್ಲಿ ಯಾರು ನೆಲೆಸಿರುತ್ತಾರೆ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ಲಕ್ಷ್ಮಿ, ಬಿ ಸರಸ್ವತಿ, ಸಿ ಪಾರ್ವತಿ, ಡಿ ಶಿವ ಪಾರ್ವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ವತಿ. ಮಂಗಳಕರ ವಸ್ತುಗಳಲ್ಲಿ ಅರಿಶಿಣವು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ.
ಅರಿಶಿನ ಇಲ್ಲದೆ ಯಾವುದೇ ಪೂಜೆ ಕಾರ್ಯಗಳು ಶುರುವಾಗುವುದಿಲ್ಲ ಮತ್ತು ಹೆಣ್ಣು ಮಕ್ಕಳು ಅದರಲ್ಲೂ ಮುಖ್ಯವಾಗಿ ಮುತ್ತೈದೆಯರು ಸೌಭಾಗ್ಯದ ಸಂಕೇತವಾಗಿ ಅರಿಶಿನವನ್ನು ಕೆನ್ನೆಗೆ ಹಚ್ಚಿಕೊಳ್ಳುತ್ತಾರೆ. ಅನೇಕ ಆರೋಗ್ಯ ಮತ್ತು ದೈವಿಕ ಗುಣಗಳನ್ನು ಹೊಂದಿರುವ ಇಂತಹ ಅರಿಶಿಣದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯು ಇರುತ್ತಾಳೆ ಎಂದು ಹೇಳಲಾಗುತ್ತದೆ. 7ನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಬಂಜೇತನ, ಬಿ ಶುಗರ್, ಸಿ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂದು ವೇಳೆ ಪ್ಲಾಸ್ಟಿಕ್ ಬಾಟಲ್ನಿಂದ ಕುಡಿಯುವ ನೀರಿನಲ್ಲಿ BPA ಉತ್ಪತ್ತಿಯಾದರೆ ಅದು ಲೈಂಗಿಕ ಹಾರ್ಮೋನ್ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತದೆ. ಇದರಿಂದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಾಗುವ ವಿಷಯದಲ್ಲಿ ಸಮಸ್ಯೆ ಎದುರಾಗುತ್ತದೆ. ಜೊತೆಗೆ ಸಕ್ಕರೆ ಕಾಯಿಲೆ, ಬೊಜ್ಜು, ಪ್ರತಿದಿನದ ನಡವಳಿಕೆಯಲ್ಲಿ ವ್ಯತ್ಯಾಸ ಹೀಗೆ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. 8ನೇ ಪ್ರಶ್ನೆ, ಮನೆಯ ಅಂಗಳದಲ್ಲಿ ವೀಳ್ಯದೆಲೆ ಗಿಡವನ್ನು ನೆಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಅದೃಷ್ಟ, ಬಿ ಧನಾಗಮನ, ಸಿ ನೆಮ್ಮದಿ, ಡಿ ಸಂಪತ್ತು ವೃದ್ಧಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ವೀಳ್ಯದೆಲೆಗಳು ಲಕ್ಷ್ಮೀ ದೇವಿಗೆ ಸಂಬಂಧಿಸಿವೆ ಮತ್ತು ವಾಸ್ತು ಪ್ರಕಾರ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ವೀಳ್ಯದೆಲೆ ಗಿಡವನ್ನು ಮನೆಯ ಅಂಗಳದಲ್ಲಿ ಇಡುವುದರಿಂದ ಕುಟುಂಬದ ಎಲ್ಲ ಸದಸ್ಯರಿಗೆ ಶಾಂತತೆ ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ವೀಳ್ಯದೆಲೆ ಗಿಡವು ಅದೃಷ್ಟದ ಸಂಕೇತವಾಗಿದ್ದು, ಇದರ ಎಲೆಗಳನ್ನು ವಿವಿಧ ಹಬ್ಬ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಬಳಸಲಾಗುತ್ತದೆ. ಧನಾತ್ಮಕ ಶಕ್ತಿಗಳ ಹರಿವನ್ನು ಹೆಚ್ಚಿಸಲು ವೀಳ್ಯದೆಲೆ ಗಿಡವನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದು ಹೆಚ್ಚು ಶ್ರೇಷ್ಠ ಎನ್ನಲಾಗುತ್ತದೆ. 9ನೇ ಪ್ರಶ್ನೆ, ಇತರ ಪ್ರಾಣಿಗಳಂತೆ ಅನುಕರಿಸಿ ಬೇಟೆಯಾಡುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಸಿಂಹ, ಬಿ ಚಿರತೆ, ಸಿ ಹುಲಿ, ಡಿ ತೋಳ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಲಿ. ಹುಲಿಗಳು ಇತರ ಪ್ರಾಣಿಗಳ ಕರೆಯನ್ನು ಅನುಕರಿಸುತ್ತದೆ. ಮಿಮಿಕ್ರಿ ಮಾಡುವ ಮೂಲಕ ಬೇಟೆಯಾಡುವುದು ಪ್ರಾಣಿಗಳಿಗೆ ಹೆಚ್ಚುವರಿ ಪ್ರಯೋಜನವಾಗಿದೆ. ಹುಲಿಗಳು ಸಾಂಬಾರ್ ಶಬ್ದದಂತೆಯೇ ಪೋಕ್ ಶಬ್ದವನ್ನು ಮಾಡುತ್ತವೆ. ಅದು ಈ ಮುಗ್ಧ ಪ್ರಾಣಿಗಳನ್ನು ಬಲೆಗೆ ಸೆಳೆಯುತ್ತವೆ ಮತ್ತು ಹುಂಚು ಹಾಕಿ ಹುಲಿಗಳು ಬೇಟೆಯಾಡುತ್ತವೆ. 10ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಬಿಳಿ ಕಾಗೆಗಳು ಕಂಡುಬರುತ್ತವೆ? ಆಪ್ಷನ್ಸ್ ಎ ಅಮೆರಿಕ, ಬಿ ಐಸ್ಲ್ಯಾಂಡ್, ಸಿ ಟೋಕಿಯೋ, ಡಿ ಉಕ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಬಿಳಿ ಕಾಗೆಗಳು ಅಥವಾ ಆಲ್ಬಿನೋ ಕಾಗೆಗಳು ಎಂದು ಕರೆಯಲಾಗುವ ಈ ಅಪರೂಪದ ಪಕ್ಷಿಗಳು ಅಮೆರಿಕದಲ್ಲಿ ಕಂಡುಬರುತ್ತವೆ. ಆಲ್ಬಿನೋ ಕಾಗೆಗಳು ಸಾಮಾನ್ಯ ಕಾಗೆಗಳಂತೆಯೇ ವರ್ತನೆ ಮತ್ತು ಆಹಾರ ಪದ್ಧತಿಗಳನ್ನು ಹೊಂದಿರುತ್ತವೆ. ಆದರೆ ಅವುಗಳ ಬಣ್ಣವು ಅವುಗಳನ್ನು ಸುಲಭವಾಗಿ ಗುರುತಿಸಲು ಮತ್ತು ಅಧ್ಯಯನಕ್ಕೆ ಆಕರ್ಷಕವಾಗಿಸುತ್ತದೆ. ಅವುಗಳ ಅಪರೂಪದ ಬಣ್ಣವು ಅವುಗಳ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ತರುತ್ತವೆ, ಆದರೆ ಅವುಗಳು ಸಹಜ ಕಾಗೆಗಳ ಜನಸಂಖ್ಯೆಯ ಒಂದು ವಿಶೇಷ ಭಾಗವಾಗಿರುತ್ತವೆ. ಆದಾಗ್ಯೂ ಅಪರೂಪದ ಬಣ್ಣವು ಅವುಗಳಿಗೆ ಸಹಜ ಶತ್ರುಗಳಿಂದ ರಕ್ಷಣೆಯಲ್ಲಿ ತೊಂದರೆಯನ್ನು ಉಂಟುಮಾಡಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.